ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋದು ಒಂದು ಸೂಕ್ಷ್ಮವಾದ ವಿಚಾರದ ಬಗ್ಗೆ. ಪ್ರಪಂಚದಲ್ಲಿ ನಾವು ಎಷ್ಟೋ ಸಂಬಂಧಗಳಿಗೆ ಬೆಲೆ ಕಟ್ಟೋದಿಕ್ಕಾಗೋದಿಲ್ಲ. ಅದರಲ್ಲಿ ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಅಣ್ಣ ತಂಗಿ ಸಂಬಂಧ, ಹಾಗೆ ಅಕ್ಕ ತಮ್ಮ ಸಂಬಂಧಗಳಿಗೆ ನಾವು ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಸಂಬಂಧ ಅಂದ್ರೆ ಅದು ಪ್ರಾಣಿಗಳು ಮತ್ತು ಮನುಷ್ಯನ ಸಂಬಂಧ. ನಾವು ಎಷ್ಟೊಂದು ಮನೆಗಳಲ್ಲಿ ನೋಡಿರೋ ಹಾಗೆ ಅವ್ರ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೋ ಅದೇ ರೀತಿ ಅಷ್ಟೇ ಪ್ರೀತಿಯಿಂದ ಅವ್ರ ಮನೇಲಿ ಸಾಕಿರೋ ಪ್ರಾಣಿಗಳನ್ನೂ ಸಹ ನೋಡ್ಕೊಂತಾರೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರೆ. ಇವತ್ತು ನಾವು ಅದೇ ರೀತಿಯ ಒಂದು ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಈ ಮುಂದಿನ 10 ನಿಮಿಷ ನಾವು ಒಂದು ಸಾಕು ಆನೆ ಮತ್ತು ಅದ್ರ ಮೇಲಿಟ್ಟಿರೋ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಆನೆಗಳಿಗೆ ಒಂದು ವಿಶೇಷ ಸ್ಥಾನಮಾನನ ಕೊಟ್ಟಿದ್ದೀವಿ. ಎಲ್ಲಾ ಶಾಸ್ತ್ರ ಹಾಗೂ ಪೂಜೆಗಳಲ್ಲಿ ಅಗ್ರಗಣ್ಯ ಅನ್ಸ್ಕೊಳ್ಳೋ ಗಣೇಶನ್ನ ನಾವು ಆನೆಗೆ ಹೋಲಿಸ್ತೀವಿ. ಪುರಾಣದ ಪ್ರಕಾರ ಶಿವ ತನ್ನ ತ್ರಿಶೂಲದಿಂದ ಮನುಷ್ಯನಂತೆ ಇದ್ದ ಗಣೇಶನ ಕತ್ತನ್ನ ಕತ್ತರಿಸಿದಾಗ ಉತ್ತರ ದಿಕ್ಕಿನಲ್ಲಿ ಮಲಗಿರೋ ಆನೆ ಕತ್ತನ್ನ ತಂದು ಗಣೇಶನಿಗೆ ಸೇರ್ಸದ್ರಂತೆ. ಇದು ನಮ್ಮೆಲ್ರಿಗೂ ಗೊತ್ತಿರುವಂತಹ ಕತೆ. ಇದೇ ಕಾರಣಕ್ಕೆ ನಾವು ಆನೆಗಳಿಗೆ ಪೂಜ್ಯನೀಯ ಸ್ಥಾನನ ಕೊಟ್ಟಿದ್ದೀವಿ. ಹಾಗೆ ಎಷ್ಟೋ ಪ್ರಸಿದ್ಧ ದೇವಾಲಯಗಳಲ್ಲಿ ಆನೆನ ದೇವರ ರೂಪ ಅಂತ ಕೂಡ ಸಾಕಿರ್ತೀವಿ. ಇದೇ ರೀತಿಯ ಒಂದು ವಿಷಯದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಹೌದು, ನಾವಿವತ್ತು ಮಾತಾಡ್ತಾ ಇರೋದು ಮಹಾರಾಷ್ಟ್ರದಲ್ಲಿರೋ ಕೊಲ್ಲಾಪುರ ಡಿಸ್ಟಿಕ್ ಶಿರಾಲ್ ತಾಲೂಕು ನಂದಿನಿ ಗ್ರಾಮದಲ್ಲಿರೋ ಒಂದು ಜೈನ ಮಠದ ಬಗ್ಗೆ. ಈ ಮಠ ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದೆ. ಈ ಮಠ ತನ್ನ ಸುತ್ತಮುತ್ತ ಇರೋ ಎಲ್ಲಾ ಗ್ರಾಮಗಳಲ್ಲೂ ಪ್ರಸಿದ್ಧಿ ಮತ್ತು ಒಳ್ಳೆಯ ಹೆಸರನ್ನ ಹೊಂದಿದೆ. ಈ ಮಠನ ಸ್ವಸ್ತಿ ಶ್ರೀ ಜೀನ್ಸೆನ್ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಸ್ಥಾಪಿಸಿದ್ರಂತೆ. ಆ ಪ್ರಸಿದ್ಧತೆಗೆ ಒಂದು ಮುಖ್ಯ ಕಾರಣ ಮಹಾದೇವಿ ಅನ್ನೋ ಆನೆ. ಈ ಮಠದವರು 1992ರಲ್ಲಿ ಕರ್ನಾಟಕದ ಶಿವಮೊಗ್ಗದಲ್ಲಿ 3 ವರ್ಷದ ಈ ಆನೆನ ಖರೀದಿಸಿದ್ರಂತೆ. ಅಂದ್ರೆ ಕಳೆದ 33 ವರ್ಷಗಳಿಂದ ಈ ಮಹಾದೇವಿ ಅಥವಾ ಮಾಧುರಿ ಅನ್ನೋ ಆನೆ ಮಠದ ಒಂದು ಭಾಗವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ 2024ರಲ್ಲಿ ಪೇಟಾ ಇಂಡಿಯಾ ಅಂದ್ರೆ ಪೀಪಲ್ ಫಾರ್ ದ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಈ ಮಠಕ್ಕೆ ಭೇಟಿ ನೀಡ್ತಾರೆ. ಮಠದಲ್ಲಿ ಇದ್ದ ಆನೆನ ನೋಡಿ ಪೇಟಾ ಇಂಡಿಯಾ ಮಹಾದೇವಿಯ ದುಸ್ಥಿತಿ ಬಗ್ಗೆ ಅರಣ್ಯ ಇಲಾಖೆ, ಸುಪ್ರೀಂ ಕೋರ್ಟ್ ಮತ್ತು ಮುಂಬೈ ಹೈಕೋರ್ಟ್ಗೆ ಒಂದು ರಿಪೋರ್ಟ್ ನ ಬರೆದು ದೂರನ್ನ ಸಲ್ಲಿಸ್ತಾರೆ. ಆ ರಿಪೋರ್ಟ್ ನಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಮಹಾದೇವಿಯ ಆರೋಗ್ಯದ ಸ್ಥಿತಿ ತುಂಬಾ ಹದಗೆಟ್ಟಿದೆ. ಅವಳಿಗೆ ಸಿವಿಯರ್ ಆರ್ಥರೈಟಿಸ್ ಅಂದ್ರೆ ಕಾಲುಗಳಲ್ಲಿ ಗಂಟು ಕಟ್ಟಿದೆ. ಆಕೆಯ ಕಾಲುಗಳಲ್ಲಿ ಚರ್ಮ ಕೊಳೆಯೋ ಲಕ್ಷಣಗಳು ಕಾಣಿಸ್ತಾ ಇದೆ. ಆಕೆಯ ಉಗುರುಗಳು ಮಿತಿಮೀರಿ ಬೆಳೆದಿರೋದ್ರಿಂದ ಅದು ತೀವ್ರ ನೋವನ್ನ ಉಂಟು ಮಾಡ್ತಾ ಇದೆ. ಆನೆಯನ್ನ ದಿನಕ್ಕೆ 20 ಗಂಟೆಗಳ ಕಾಲ ಬಿಗಿಯಾಗಿ ಕಟ್ಟುತ್ತಾ ಇರೋದ್ರಿಂದ ಆಕೆಗೆ ತುಂಬಾ ನೋವಾಗ್ತಾ ಇದೆ. ಇದಿಷ್ಟು ದೈಹಿಕವಾಗಾದ್ರೆ ಮಾನಸಿಕವಾಗಿ ಅವಳಿಗೆ ಒಂಟಿತನ ಕಾಡ್ತಾ ಇದೆ. ಹಾಗೆ ನಿರಂತರವಾಗಿ ತಲೆಯನ್ನ ಹಾಯಿಸ್ತಾ ಇರೋದು ಮಾನಸಿಕ ಒತ್ತಡದ ಲಕ್ಷಣ ಅಂತ ಪೇಟಾ ರಿಪೋರ್ಟ್ ನಲ್ಲಿ ಬರೆದು ಕಳಿಸಿದೆ. ಅದಷ್ಟೇ ಅಲ್ಲದೆ ಮಠದವರು ಅನುಮತಿ ಇಲ್ಲದೆ ಹಾಗೆ ನಿಯಮ ಉಲ್ಲಂಘಿಸಿಕೊಂಡು ಆನೆನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಪೇಟಾ ರಿಪೋರ್ಟ್ ನ ಕೊಟ್ಟಿದ್ದಾರೆ. ಈ ಎಲ್ಲಾ ರಿಪೋರ್ಟ್ಗಳನ್ನ ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ ಸ್ಥಳೀಯ ಆರೋಗ್ಯ ತಜ್ಞರು ಮತ್ತು ಪಶುವೈದ್ಯರೊಂದಿಗೆ ಮಹಾದೇವಿಯ ಸ್ಥಿತಿಯನ್ನು ಪರಿಶೀಲಿಸಿ ಆನೆ ಒಂದು ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಇದೆ ಅಂತ ಘೋಷಿಸಿದ್ದಾರೆ. ಸೊ ಈ ಒಂದು ವರದಿನ ಆಧಾರವಾಗಿಟ್ಕೊಂಡು ಸುಪ್ರೀಂ ಕೋರ್ಟ್ ಗುಜರಾತ್ನ ಜಮ್ನಾನಗರಲ್ಲಿರೋ ವಾಂಟಾರಾಗೆ ಮಾಧುರಿನ ಸ್ಥಳಾಂತರಿಸಬೇಕು ಅಂತ ನಿರ್ಧಾರ ಮಾಡಿದೆ. ವಾಂಟಾರ ಅಂದ್ರೆ ಆನೆಗಳ ಒಂದು ವರ್ಲ್ಡ್ ಕ್ಲಾಸ್ ರೆಸ್ಕ್ಯೂ ಮತ್ತು ರಿಹ್ಯಾಬಿಟೇಷನ್ ಸೆಂಟರ್. ಅದರಲ್ಲಿ ಆಧುನಿಕ ವೈದ್ಯಕೀಯ ಚಿಕಿತ್ಸೆ, ಪ್ರಾಕೃತಿಕ ವಾತಾವರಣ, ಇತರ ಆನೆಗಳೊಂದಿಗೆ ಸ್ನೇಹ ಬಾಂಧವ್ಯ, ದಿನನಿತ್ಯ ಆರೈಕೆ, ಪೂರ್ಣ ಆಹಾರ, ಜಲಸೇವನೆ ಸೌಲಭ್ಯ ಇದೆ ಅಂತ ಪೇಟಾ ಪಿಟಿಷನ್ ಸಲ್ಲಿಸಿತ್ತು. ಪೇಟಾದವರು ಈ ಒಂದು ದೂರನ್ನ ಮೊದಲು ಮುಂಬೈ ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಜುಲೈ 16, 2025ರಲ್ಲಿ ಮುಂಬೈ ಹೈಕೋರ್ಟ್ ಆನೆ ಮಹಾದೇವಿಯನ್ನ ವಾಂಟಾರಾಗೆ ಕಳಿಸ್ಬೇಕು ಅಂತ ಮುಂಬೈ ಹೈಕೋರ್ಟ್ ಘೋಷಿಸುತ್ತೆ. ಆದ್ರೆ ಮಠದವರು ಈ ನಿರ್ಧಾರವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಜುಲೈ 29ರಂದು ಹೈಕೋರ್ಟ್ ನೀಡಿದ್ದ ತೀರ್ಪನ್ನೇ ಸರಿ ಅಂತ ಕಾಯ್ದಿಡಿತಾರೆ. ಸುಪ್ರೀಂ ಕೋರ್ಟ್ ಈ ಒಂದು ಆಧಾರನ ಹೊರಹಾಕಿದ ತಕ್ಷಣ ಮಠದ ಸುತ್ತ ಸಾವಿರಾರು ಜನ ಸೇರ್ತಾರೆ. ಮಹಾದೇವಿಯನ್ನ ನಾವು ಮಠದಿಂದ ಕಳಿಸೋದಿಲ್ಲ ಅಂತ ಶಾಂತ ರೀತಿಯಿಂದ ಹೋರಾಟ ಕೂಡ ಮಾಡ್ತಾರೆ.
ಇದಿಷ್ಟೇ ಅಲ್ಲದೆ ವಾಂಟಾರದವರು ಆನೆಯನ್ನ ಕರ್ಕೊಂಡು ಹೋಗಕ್ಕೆ ಬಂದಾಗ ಅಲ್ಲಿ ಕಲ್ಲು ತೂರಾಟ, ಗಲಾಟೆ, ಗಲಭೆ ಎಲ್ಲ ನಡೆಯುತ್ತೆ. ಅದನ್ನ ಸುಧಾರಿಸೋಕೆ ಪೊಲೀಸರು ಲಾಠಿ ಚಾರ್ಜೆ ಮಾಡ್ಬೇಕಾಗಿರುತ್ತೆ. ಗೆಳೆಯರೆ, ಯಾರು ಏನೇ ಹೇಳಿದ್ರು ನಾವೆಲ್ಲ ನ್ಯಾಯಾಲಯಕ್ಕೆ ಮತ್ತೆ ಅದರ ತೀರ್ಪಿಗೆ ತಲೆ ಬಾಗ್ಲೇಬೇಕು. ಯಾವಾಗ್ಲೂ ಮನುಷ್ಯ ಬುದ್ಧಿ ಮತ್ತು ಮನಸ್ಸನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ನಿರ್ಧಾರಗಳನ್ನ ತಗೊಂತಾನೆ. ಇಲ್ಲಿಯೂ ಸಹ ಆಗ್ತಾ ಇರೋದು ಅದೇ. ಆನೆಯ ಆರೋಗ್ಯ ದೃಷ್ಟಿನ ಗಮನದಲ್ಲಿಟ್ಕೊಂಡು ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ನ್ಯಾಯಾಲಯ ಕೊಟ್ಟಿರೋ ತೀರ್ಪು ಸರಿ ಅನ್ಸುತ್ತೆ. ಆದ್ರೆ ಅದೇ ಆನೆ ಮತ್ತು ಅಲ್ಲಿನ ಜನರ ಸಂಬಂಧದ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ತೀರ್ಪು ತಪ್ಪು ಅನ್ಸುತ್ತೆ. ಕೊನೆಯದಾಗಿ ನಾನು ಇಷ್ಟಂತೂ ಹೇಳ್ಬೋದು, ಯಾವುದೇ ಪ್ರಾಣಿ ಅಥವಾ ಮನುಷ್ಯನ್ಗೆ ಬಂಧನದಲ್ಲಿ ಇಟ್ಕೊಂಡು ನಾವೆಷ್ಟೇ ಪ್ರೀತಿ ಕೊಟ್ಟರು ಸಹ ಕೆಲವೊಂದ್ ಕಡೆ ಅವುಗಳಿಗೆ ಕೊಡಬೇಕಾಗಿರೋ ಸ್ವಾತಂತ್ರ್ಯನ ಕೊಡ್ಲೇಬೇಕಾಗುತ್ತೆ. ಆವಾಗ್ಲೇ ಎಲ್ರಿಗೂ ಒಳ್ಳೇದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.